ನಮಸ್ತೆ ಕರ್ನಾಟಕ. ಮನೋಜ್ ಕುಮಾರ್ ಟಿಡಿ ಅಕಾಡೆಮಿಯ ಸಂಸ್ಥಾಪಕರಾದ ಆರ್ಥಿಕ ತಜ್ಞರಾದಂಥ ನಮ್ಮ ಅನೇಕ ವೀಕ್ಷಕರು ಹಣಕಾಸಿನ ಬಗ್ಗೆ ಬಹಳಷ್ಟು ಕ್ವಶನ್ ಕೇಳಿದ್ದಾರೆ. ಜನಗಳು ಏನು ಕೇಳ್ತಿದ್ದಾರೆ, ನನ್ಗಿಲ್ಲೂ ಶಾಖೆ ಬರುತ್ತಾ? ಡಿಸ್ಟಿಕ್ ಅಲ್ಲೂ ಒಂದು ಬ್ರಾಂಚ್ ಮಾಡ್ಬೇಕಂತ ನಾವು ಅನ್ಕೊಂಡಿದೀವಿ. ಓಕೆ, ಅದನ್ನ ಮಾಡ್ಲೇಬೇಕಂತ ಹೊರಟಿದೀವಿ. ಮನೋಜ್ ಕುಮಾರ್ ಹತ್ರ ಬಂದ್ರೆ ನಾನು ಚೆನ್ನಾಗಿ ಕಲ್ತ್ಕೊಬಿಡ್ತೀನಿ, ನಾನು ದುಡ್ಡು ಮಾಡ್ತೀನಿ ಅನ್ನೋದು ಕಲ್ತಿದ್ದಾರೆ. ದುಡ್ಡು ಯಾರಿಗೆ ಬೇಡ ಹೇಳಿ, ದುಡ್ಡು ಬೇಕು, ಜೊತೆಗೆ ಸೇವಿಂಗ್ ಮಾಡಬೇಕು, ಸಂಪಾದನೆ ಮಾಡಬೇಕು, ಎಲ್ಲದಕ್ಕೂ ದುಡ್ಡು 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 ದುಡ್ಡು. ಆ ದುಡ್ಡನ್ನೇ ನೀವಿವತ್ತು ಆ ದುಡ್ಡು ಮಾಡುವ ಮಾರ್ಗವನ್ನು ಹೇಳ್ಕೊಡ್ತಿರುವ ಏಕೈಕ ಟಿ.ಡಿ ಸಂಸ್ಥೆಯವರು ಮನೋಜ್ ಕುಮಾರ್ ಅಂತ ಎಲ್ಲರ ಬಾಯಿಲೂ ಬರ್ತಾ ಇದೆ. 31 ಜಿಲ್ಲೆಯಲ್ಲೂ ಸಹ ಒನ್ ಶಾಟ್ ಫ್ರೀ ವರ್ಕ್ಶಾಪ್ ಮಾಡ್ಬೇಕಂತ ಒಂದು ಗುರಿ ಇದೆ. ವೆರಿ ಗುಡ್, ವೆರಿ ಗುಡ್. ಅಂದರೆ ಇವಾಗ ಒಂದು ಎಂಪ್ಲಾಯಿ ಆಗಿರ್ತಾರೆ, IT ಕಂಪನಿಲಿ ಇರ್ತಾರೆ, ಮತ್ತೊಂದು ಇರ್ತಾರೆ, ಮಗದೊಂದು ಇರ್ತಾರೆ, ಸಾಕಷ್ಟು ಸಂಪಾದನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೆಲಸ ಕಳ್ಕೊಂಡ್ರು, ಮತ್ತೊಂದು ಮಗದೊಂದು, ಯಾರು ಬಂದರೂ ಕೂಡ ಫಿನಾನ್ಷಿಯಲ್ ಪ್ಲಾನಿಂಗು. ನಮ್ಮ ಹತ್ರಕ್ಕೆ ಬರೋರು 10 ಲಕ್ಷ ದುಡಿಯೋರು ಇರ್ತಾರೆ ವರ್ಷಕ್ಕೆ. ರಿಟೈರ್ಡ್ ಸ್ಟೇಜಲ್ಲಿ ಇರ್ತಾರೆ. 1 ಕೋಟಿ 2 ಕೋಟಿ ಇರೋರು ಬರ್ತಾರೆ. ಈವನ್ 10,000 ಇರೋರು ಬರ್ತಾರೆ. ಫಸ್ಟ್ ಸ್ಯಾಲ್ರಿ ನಿಮ್ಮ ₹1 ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅಲ್ಲಿಂದನೇ ನಿಮ್ಮ ದುಡ್ಡಿನ ಬಗ್ಗೆ ಸ್ವಲ್ಪ ಗೌರವ ಇರಲಿ. ದುಡ್ಡನ್ನು ಉಳಿಸಿ ಇನ್ವೆಸ್ಟ್ ಮಾಡಿ ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಹಣದಿಂದ ಹಣ ಮಾಡೋದು ಹೇಗೆ ಅದನ್ನು ತಿಳ್ಕೊಳ್ಳಿ. ಕಷ್ಟಪಟ್ಟರೆ ಮಾತ್ರ ಹಣ ಬರುತ್ತೆ ಅನ್ನೋದು ಒಂದು ಮೂಢನಂಬಿಕೆ ನಿಮ್ಮಲ್ಲಿರೋದು. ಸೊ ಆ ಮೂಢನಂಬಿಕೆ ಹೋಗಿಸೋದಕ್ಕೆ ಟಿ.ಡಿ ಸಂಸ್ಥೆ ಇದೆ. ಒಮ್ಮೆ ಆದರೂ ಲೈಫಲ್ಲಿ ಟಿ.ಡಿ ಸಂಸ್ಥೆಗೆ ಬಂದು ವಿದ್ಯೆಯನ್ನು ಕಲ್ತ್ಕೊಳ್ಳಿ, ಸರಸ್ವತಿನ ಒಲಿಸ್ಕೊಳ್ಳಿ, ಲಕ್ಷ್ಮಿ ಆಟೋಮೆಟಿಕಲಿ ಬರ್ತಾಳೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಮನೋಜ್ ಕುಮಾರ್ ಟಿ.ಡಿ ಅಕಾಡೆಮಿಯ ಸಂಸ್ಥಾಪಕರಾದ ಆರ್ಥಿಕ ತಜ್ಞರಾದಂಥ ಮನೋಜ್ ಕುಮಾರ್ ಅವರನ್ನ ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಅನೇಕ ವೀಕ್ಷಕರು ಹಣಕಾಸಿನ ಬಗ್ಗೆ ಬಹಳಷ್ಟು ಕ್ವಶನ್ ಕೇಳಿದ್ದಾರೆ. 2026ನೇ ಇಸವಿಯ ನಿಮ್ಮ ಯೋಜನೆ ಏನು ಸರ್? 2026ರಲ್ಲಿ ತುಂಬ ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ಮೊದಲನೇ ಯೋಜನೆ ಮಂಗಳೂರಿನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋದು. ಅದು ಫಸ್ಟ್ ಗುರಿಯಾಗಿದೆ. ಅದಾದಮೇಲೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು, ಸೆಕೆಂಡ್ ಗುರಿಯಾಗಿದೆ. ಜೊತೆಗೆ ಇನ್ನೊಂದು ಅತಿ ದೊಡ್ಡದೊಂದು ನಡೀತಾ ಇದೆ. ಸೊ ಅದಕ್ಕೆಲ್ಲ ತಯಾರಿಗಳು ನಡೀತಾ ಇದೆ. ಸೊ ನಮ್ಮದೇ ಆದಂಥ ಒಂದು ಬ್ರೋಕಿಂಗ್ ಸಂಸ್ಥೆ ಬರೋದಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಸೊ ಇದೊಂದು ಇಡೀ ಕರ್ನಾಟಕ ಜನತೆಗೆ ಒಂದು ತುಂಬ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ ನೀವು ನೋಡಿರ್ತೀರ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಝರೋದಾ ಕಂಪ್ನಿ. ಸೊ ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಾನು ಝರೋದಾ ಥರನೇ ಒಂದು ಕಂಪನಿ ಕಟ್ಟೋದಕ್ಕೆ ಹೊರಟಿದ್ದೀನಿ. ಸೊ ಅದು ತುಂಬ ಬೆಟ್ಟದಷ್ಟೇ ದೊಡ್ಡ ಕೆಲಸ, ಅದು ನನಗೂ ಗೊತ್ತಿದೆ. ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ಮೀ ಇನ್ ಮೈ ಲೈಫ್. ನೋಡೋಣ ಹೇಗೆ ನಡೆಯುತ್ತೋ, ಮಾಡಬೇಕಂತ ಅಂತೂ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀನಿ ಸರ್. ಆಮೇಲೆ ಜನ ಸಾಕಷ್ಟು ನನ್ನನ್ನು ಕ್ವಶನ್ ಮಾಡ್ತಾನೆ ಇರ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ರಿ, ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಾಗಾರ ಮಾಡಿದ್ರಿ, ಮಂಡ್ಯದಲ್ಲಿ ಮಾಡಿದ್ರಿ, ಬಂಗಾರಪೇಟೆ ಒಳಗೆ ಮಾಡಿದ್ರಿ, ಬೀದರ್ ಒಳಗೆ ಮಾಡಿದ್ರಿ, ಮಂಗಳೂರೊಳಗೆ ಮಾಡಿದ್ರಿ, ಶಿವಮೊಗ್ಗದಲ್ಲಿ ಮಾಡಿದ್ರಿ, ಬೆಳಗಾವಿಲಿ ಮಾಡಿದ್ರಿ. ಇಷ್ಟು ಅನೇಕ ಜಿಲ್ಲೆಗಳಲ್ಲಿ ನೀವು ಕಾರ್ಯಾಗಾರ ಮಾಡ್ತಾ ಇದ್ದೀರ. ಸೊ ಅಲ್ಲಿ ಜನಗಳು ಏನು ಕೇಳ್ತಿದ್ದಾರೆ, ನನಗಿಲ್ಲೂ ಶಾಖೆ ಬರುತ್ತಾ? ಡೆಫಿನೆಟ್ಲಿ ಒಂದು ಟಿ.ಡಿ ಅಕಾಡೆಮಿದು ಒಂದು ಮಿನಿ ಬ್ರಾಂಚಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವನ್ ಒಂದು 10x10 ಇಲ್ಲ 10x20 ಒಂದು ರೆಂಟ್ ಬಂದು ಒಂದು ₹10,000 ಆ ರೇಂಜು, 10,000 ರಿಂದ 15,000 ರೆಂಟ್ ಇಟ್ಕೊಂಡು ಒಂದು 4 ರಿಂದ 5 ಜನ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಕುತ್ಕೊಳ್ಳೋ ಥರ, ಒಂದು 5 ಜನ ಕುತ್ಕೊಳ್ಳೋ ಥರ, 5 ರಿಂದ 10 ಜನ ಕುತ್ಕೊಳ್ಳೋ ಥರ ಒಂದು ಮಿನಿ ಬ್ರಾಂಚಸ್, ಟಿ.ಡಿ ಮಿನಿ ಬ್ರಾಂಚಸ್ ಮಾಡಬೇಕಂತ ಡೆಫಿನೆಟ್ಲಿ ಆಸಕ್ತಿ ನನಗಂತೂ ಇದೆ. ಸೊ ಅದಕ್ಕೆ ಯಾರು ನಿಮ್ಮ ಡಿಸ್ಟಿಕ್ಕಲ್ಲಿ ನಿಮ್ಮ ಡಿಸ್ಟಿಕ್ ಜನತೆಗೆ ಸರ್ವಿಸ್ ಕೊಡಬೇಕು, ನಿಮ್ಮ ಡಿಸ್ಟಿಕ್ ಜನತೆನ ಆರ್ಥಿಕವಾಗಿ ಸ್ವತಂತ್ರಗೊಳಿಸಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ಡೆಫಿನೆಟ್ಲಿ ನೀವು ನಮ್ಮ ಟಿ.ಡಿ ಸಂಸ್ಥೆಗೆ ಬಂದು ನಿಯರೆಸ್ಟ್ ಬ್ರಾಂಚ್ ಯಾವುದಿದೆಯೋ ಆ ಬ್ರಾಂಚ್ಗೆ ಹೋಗಿ ಎಲ್ಲ ಕೋರ್ಸ್ಗಳನ್ನು ಮುಗಿಸ್ಕೊಳ್ಳಿ. ಜೊತೆಗೆ ಅಪ್ಲೈ ಮಾಡಿ. ಮಿನಿ ಬ್ರಾಂಚ್ಗೆ ನಾನು ಅಪ್ಲೈ ಮಾಡ್ತೀನಿ ಸರ್ ನನ್ನ ಹತ್ರ. ಮೆಗಾ ಬ್ರಾಂಚ್ ಮಾಡೋದಕ್ಕೆ ತುಂಬ ಖರ್ಚಾಗುತ್ತೆ. ನಿಮ್ಗೆ ಗೊತ್ತಿರೋಂಗೆ ಒಂದು ಡಬಲ್ ಡಿಜಿಟ್ ಖರ್ಚಾಗುತ್ತೆ.
ಸೊ ಇದಾದರೆ ಒಂದು ಸಿಂಗಲ್ ಡಿಜಿಟ್ ಒಂದು ಅಫೋರ್ಡಬಲ್ ರೇಟಲ್ಲಿ ನಾವೊಂದು ಬ್ರಾಂಚ್ ಮಾಡ್ಬೋದು. ನೀವು ಹೇಳೋದು ಏನಂದರೆ ಇವಾಗ ಅಲ್ಲಿ ನೀವು ಏನಂದರೆ ಕಾರ್ಯಾಗಾರ ಮಾಡಿದ ಮೇಲೆ ಒಂದು ಸರ್ವಿಸ್ ಸೆಂಟರ್ ಥರ. ಎಸ್ ಎಸ್. ಸೊ ಅವ್ರು ಬಂದು ಅಲ್ಲಿ ಕಲ್ತ್ಕೊಂಡು ಅವ್ರಿಗೆ ಫರ್ದರ್ ಏನಾದ್ರು ಬೇಕಾದರೆ ಅವರು ಏನಾದ್ರು ಇದು ಮಾಡಬೇಕಾದ್ರೆ ಮುಂದೆ 3-4 ಜನ ಬಂದರೆ ರೆಗ್ಯುಲರ್ ಆಗಿ ಹೇಗೆ ಒಂದು ನೀವು ಬೇರೆ ಕಡೆ ನಿಮ್ಮ ಶಾಖೆಗಳಲ್ಲಿ ಮಾಡ್ತಾ ಇದ್ದೀರಾ ಬ್ರಾಂಚ್ಗಳಲ್ಲಿ, ಅದೇ ಥರ ಸ್ಮಾಲ್ ಬ್ರಾಂಚಸ್ಸಲ್ಲೂ ಮಾಡಬೇಕು ಅಂತ ನಿಮ್ಮ ಏಕೈಕ ಉದ್ದೇಶ. ಹೌದು. ವೆರಿ ಗುಡ್ ಸರ್, ವೆರಿ ಗುಡ್. ಯಾಕಂದರೆ ಇವಾಗ ಪ್ರತಿ ಡಿಸ್ಟಿಕಲ್ಲೂ ಒಂದು ಬ್ರಾಂಚ್ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ. ಅದನ್ನು ಮಾಡಲೇಬೇಕಂತ ಹೊರಟಿದ್ದೀವಿ. ಸೊ ಮಾಡೇ ಮಾಡ್ತೀವಿ. ಸೊ ಅದಕ್ಕೆ ನನಗೆ ಬೇಕಾಗಿರೋದು, ಸೊ ನೀವು ಮಿನಿ ಬ್ರಾಂಚ್ ಮಾಡ್ತೀರಾ ಇಲ್ವೋ ಸೆಕೆಂಡ್ರಿ, ಬಂದು ಕಲ್ತ್ಕೊಂಡು ಎಲ್ಲ ಕೋರ್ಸನ್ನು ಮುಗಿಸಿದ್ರೆ ನಿಮಗೆ ಮೆಗಾ ಬ್ರಾಂಚಲ್ಲೂ ಕೆಲಸ ಸಿಗುತ್ತೆ, ಇಲ್ಲ ಮಿನಿ ಬ್ರಾಂಚ್ ಮಾಡಿದಾಗ ಮಿನಿ ಬ್ರಾಂಚಲ್ಲೂ ಕೆಲಸ ಸಿಗ್ಬೋದು. ಸೊ ಆ ಒಂದು ಯೋಜನೆ ಇದೆ. ಸೊ 2026 ಕೊನೆ ಆಗಸ್ಟಲ್ಲಿ ಅಟ್ಲೀಸ್ಟ್ ಇವಾಗ ಏನು ನಮ್ಮದು 10 ಬ್ರಾಂಚ್ ಇದೆಯಲ್ಲ ಅದನ್ನು ದ್ವಿಗುಣಗೊಳಿಸ್ಬೇಕು ಅನ್ನೋದು ಒಂದು ಆಸೆ ಇದೆ. ವೆರಿ ಗುಡ್. ಸೊ ನೋಡೋಣ ಎಲ್ಲ ಹೇಗೆ ದೇವರು ನಮಗೆ ಆಶೀರ್ವಾದ ಮಾಡ್ತಾನೋ. ಸೊ ಖಂಡಿತ ನಿಮ್ಮ ಮನಸ್ಸಿಗೆ ಡೆಫಿನೆಟ್ ಆಗಿ ಇದು ಆಗುತ್ತೆ, ಕಾರ್ಯಗತ ಆಗುತ್ತೆ. ಯಾಕೆಂದರೆ ನಿಮಗೆ ಸುಮಾರು ಕರ್ನಾಟಕಾದ್ಯಂತ ಮನೆ ಮಾತಾಗಿರೋದ್ರಿಂದ ನಿಮಗೆಲ್ಲರೂ ಬೆಂಬಲ ಮತ್ತು ಸಹಕಾರ ಸಿಗುತ್ತೆ ಅಂತ ನಾನು ಬಯಸ್ತೀನಿ ಸರ್. ಆಮೇಲೆ ಇನ್ನೊಂದು ನಾನು ಕೇಳಲ್ಪಟ್ಟೆ, ಇವಾಗ ನೀವು ಟಿ ಡಿ ಸಂಸ್ಥೆ ಒಳಗೆ ಇವಾಗ ಏನಂದರೆ ಸಿಕ್ಕಾಪಟ್ಟೆ ನನಗೆ ಜನಗಳು ಕೇಳ್ತಾ ಇದ್ದಾರೆ, ಸರ್ ಮನೋಜ್ ಕುಮಾರ್ ಹತ್ರ ಬಂದರೆ ನಾನು ಚೆನ್ನಾಗಿ ಕಲ್ತ್ಕೊಬಿಡ್ತೀನಿ, ನಾನು ದುಡ್ಡು ಮಾಡ್ತೀನಿ ಅನ್ನೋದು ಕಲ್ತಿದ್ದಾರೆ. ಇದು ಹೇಗೆ ನೀವು ಇಷ್ಟನ್ನು ನೀವು ಅರ್ಥಗರ್ಭಿತವಾಗಿ ಜನಗಳಿಗೆ ಮನದಟ್ಟ ರೀತಿಯಲ್ಲಿ ಹೇಳ್ಕೊಡೋದು ಕಲ್ತೀರಿ ಸರ್? ಸೊ ನಮ್ಮ ಸ್ಕೂಲ್ ಟೀಚರ್ಸ್ ನನಗೆ ಮುತ್ತು ಸರ್ ಅಂತ ಒಬ್ಬರಿದ್ರು, ಕೌಸರ್ ಫಾತಿಮಾ ಅಂತಿದ್ರು, ಇನ್ನೊಬ್ಬರು ಜಾರ್ಜ್ ಅಂತಿದ್ರು. ಸೊ ಈ 3 ಜನ ನನಗೆ ಅವರು ಟೀಚಿಂಗ್ ಸ್ಟೈಲ್ ತುಂಬ ಇಷ್ಟ ಆಗ್ತಾಯಿತ್ತು. ಅವರು ನಮಗೆ ಅರ್ಥ ಆಗೋವರೆಗೂ ಬಿಡ್ತಾ ಇರಲಿಲ್ಲ. ಸೊ ಅದನ್ನು ನನಗೆ ಅರ್ಥ ಆಗಿದೆ ಏನಂದರೆ, ಸೊ ಅವ್ರು ಅಷ್ಟೇ ಫೇಮಸ್ ಇದ್ದರು. ಸೊ ಎನಿ ಟೀಚರ್ ಯಾರು ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಅರ್ಥ ಮಾಡಿಸ್ತಾರೋ ಅವ್ರು ತುಂಬ ಫೇಮಸ್ ಆಗ್ತಾರೆ ನನ್ನ ಪ್ರಕಾರ. ಆ್ಯಂಡ್ ಡೆಫಿನೆಟ್ಲಿ ಆ ಥರ ಒಂದು ಒಳ್ಳೆ ಟೀಚರ್ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಸೊ ಅದೇ ಥರ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ಬೇಕು ಅಂತ ಅದನ್ನೇ ನೀಟಾಗಿ ಹೇಳೋ ಒಂದು ಕಾನ್ಸೆಪ್ಟನ್ನೇ ನೀಟಾಗಿ ಡೀಪಾಗಿ ಹೋಗಿ ಹೇಳಿದ್ರೆ ಅರ್ಥ ಆಗುತ್ತೆ. ಸೊ ಅದನ್ನೇ ನಡ್ಸ್ಕೊಬರ್ತಾ ಇದ್ದೀನಿ ಸರ್. ಖಂಡಿತ ಅದು ನಿಮ್ಮನ್ನು ನಾನು 100% ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಏನಕ್ಕೆ ಅಂದರೆ ನಾನು ಸಾಕಷ್ಟು ಜನಗಳಿಂದ ಕೇಳಿದ್ದೀನಿ, ಮನೋಜ್ ಕುಮಾರ್ ಅವರಿಂದ ಕಲಿತ್ರೆ ನಾವು ಮರೆಯೋದೇ ಇಲ್ಲ ಅನ್ನೋದು. ನಿಜವಾಗ್ಲೂ ಇಟ್ ಈಸ್ ಎ ರಿಯಲಿ ಒಂಥರ ಏನು ಹೇಳ್ತಾರೆ, ಇದಕ್ಕೆ ಒಂದು ದೇವರು ಕೊಟ್ಟ ವರಹ ಇದು ಹೇಳೋದಾದರೆ. ಆಮೇಲೆ ಇನ್ನೊಂದು ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂದರೆ, ದುಡ್ಡು ಯಾರಿಗೆ ಬೇಡ ಸರ್, ಎಲ್ಲರಿಗೂ ಬೇಕು ದುಡ್ಡು. ಓಕೆ, ಇದು ನಮ್ಗೆ ಏನು ಅನಿಸುತ್ತೆ ಅಂದರೆ ಮಕ್ಳಿಗೂ ನಾವು ಖರ್ಚು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ದುಡ್ಡು ಯಾರಿಗೆ ಬೇಡ ಹೇಳಿ, ದುಡ್ಡು ಬೇಕು, ಜೊತೆಗೆ ಸೇವಿಂಗ್ ಮಾಡಬೇಕು, ಸಂಪಾದನೆ ಮಾಡಬೇಕು. ಓಕೆ, ಎಲ್ಲದಕ್ಕೂ ದುಡ್ಡು 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 ದುಡ್ಡು. ಆ ದುಡ್ಡನ್ನೇ ನೀವಿವತ್ತು ಆ ದುಡ್ಡು ಮಾಡುವ ಮಾರ್ಗವನ್ನು ಹೇಳ್ಕೊಡ್ತಿರುವ ಏಕೈಕ ಟಿ ಡಿ ಸಂಸ್ಥೆಯವರು ಮನೋಜ್ ಕುಮಾರ್ ಅಂತ ಎಲ್ಲರ ಬಾಯಿಲೂ ಬರ್ತಾ ಇದೆ. ಇದನ್ನು ನೀವು ಸುಲಭ ರೀತಿಯಲ್ಲಿ ಗ್ರಾಮೀಣ ಮಹಿಳೆಯರಿಗಾಗಲಿ ಒಂದು ಅವಿದ್ಯಾವಂತರಿಗಾಗಲಿ ಇದನ್ನು ಹೇಳ್ಕೊಡುವಷ್ಟು ಶಕ್ತಿ ಇದೆಯಾ ಸರ್ ನಿಮ್ಮಲ್ಲಿ? ಸೊ ಡೆಫಿನೆಟ್ಲಿ ಸರ್, ಗ್ರಾಮೀಣ ಮಹಿಳೆಯರು ಅವ್ರಿಗೂ ಸಹ ನಾನು ಹೇಳ್ಕೊಟ್ಟಿದ್ದೀವಿ. ಸೊ ಅದಕ್ಕೆ ನಾವು ಪ್ರತಿ ತಿಂಗಳು 8 ಡಿಸ್ಟಿಕ್ ಕಡೆ ಹೋಗ್ಬಿಟ್ಟು ಫ್ರೀ ವರ್ಕ್ಶಾಪ್ನ ಮಾಡ್ತಾಯಿದ್ದೀವಿ. ನೀವು ಹೇಳ್ಕೊಟ್ಟಿದ್ದೀರಾ ಆಲ್ರೆಡಿ. ಸೊ 8 ಡಿಸ್ಟಿಕ್ಕಲ್ಲಿ ಹೋಗ್ಬಿಟ್ಟು ಎವ್ರಿ ಮಂತ್ ಹೊಸ ಡಿಸ್ಟಿಕ್ಕಲ್ಲಿ ಹೋಗ್ಬಿಟ್ಟು, ಅಂದರೆ ನಮ್ಮ ಬ್ರಾಂಚ್ ಇಲ್ದಿರೋ ಕಡೆ ಹೋಗ್ಬಿಟ್ಟು ಅಲ್ಲಿ ಫ್ರೀ ವರ್ಕ್ಶಾಪ್ನ ನಾವು ಮಾಡ್ತಾಯಿದ್ದೀವಿ ಆ್ಯಂಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಮ್ಮದೊಂದು ಗುರಿ ಇದೆ, 31 ಜಿಲ್ಲೆಯಲ್ಲೂ ಸಹ 1 ಶಾಟ್ ಫ್ರೀ ವರ್ಕ್ಶಾಪ್ ಮಾಡಬೇಕಂತ ಒಂದು ಗುರಿ ಇದೆ. ಸೊ ಅದಕ್ಕೊಂದು 150 ಒಂದು ಟ್ರೈನರ್ಗಳ ತಂಡನೂ ಸಹ ನಾನು ರಚನೆ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಅದೊಂದು ಈಡೇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇನ್ನು ಸಾಕಷ್ಟು ಜನ ಏನು ಹೇಳ್ತಾರೆ ಅಂದರೆ, ನಾನು ಕಂಫರ್ಟಬಲ್ ಝೋನಲ್ಲಿದ್ದೀನಿ ಅಂದರೆ, ಇವಾಗ ಒಂದು ಎಂಪ್ಲಾಯಿ ಆಗಿರ್ತಾರೆ, IT ಕಂಪ್ನಿಯಲ್ಲಿ ಇರ್ತಾರೆ, ಮತ್ತೊಂದಿರ್ತಾರೆ, ಮಗದೊಂದಿರ್ತಾರೆ, ಸಾಕಷ್ಟು ಸಂಪಾದನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ನೀವು ಈಗ ಸಪೋಸ್ ಅವರೊಂದು ಪಕ್ಷ ಕೆಲಸ ಕಳ್ಕೊಂಡ್ರೋ ಮತ್ತೊಂದು ಮಗದೊಂದು ಅಂತ ಅವ್ರಿಗೂ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ ಅಂತ ನಾನು ಕೇಳಲ್ಪಟ್ಟೆ. ಇದನ್ನು ನೀವು ಯಾರು ಬಂದರೂ ಕೂಡ ಫಿನಾನ್ಷಿಯಲ್ ಪ್ಲ್ಯಾನಿಂಗು ಮಾಡಿಕೊಡ್ತೀರಾ ಸರ್? ಯಾರು ಬಂದರೂ ಹೇಳ್ಕೊಡ್ತೀವಿ ಡೆಫಿನೆಟ್ಲಿ. ಇವಾಗ ನೋಡಿ, ಒಬ್ಬರು ನಮ್ಮ ಹತ್ರಕ್ಕೆ ಬರೋರು 10 ಲಕ್ಷ ದುಡಿಯೋರು ಇರ್ತಾರೆ ವರ್ಷಕ್ಕೆ, ಇನ್ನೊಬ್ಬರು ಆಲ್ರೆಡಿ ರಿಟೈರ್ಡ್ ಸ್ಟೇಜಲ್ಲಿ ಇರ್ತಾರೆ, 1 ಕೋಟಿ 2 ಕೋಟಿ ಇರೋರು ಬರ್ತಾರೆ, ಈವನ್ 10,000 ಇರೋರು ಬರ್ತಾರೆ. ಬಟ್ ಈ 10,000 ಇರೋರು ನಾವೇನು ಹೇಳ್ತೀವಿ ಅಂದರೆ, ಫುಲ್ ಟೈಮ್ ಟ್ರೇಡರ್ ಆಗೋದಕ್ಕೆ ನಿಮಗೆ ಎಲಿಜಿಬಲ್ ಇಲ್ಲ. ಸೊ ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ,
ಫುಲ್ ಟೈಮ್ ಟ್ರೇಡರ್ ಆಗಬೇಕಾದ್ರೆ ಮಿನಿಮಮ್ ಒಂದು 25-30 ಲ್ಯಾಕ್ಸ್ ಇರಲೇಬೇಕು. ಸೊ ದಟ್ ಈಸ್ ಅ ಮಿನಿಮಮ್ ರಿಕ್ವೈರ್ಮೆಂಟ್ಸ್. ಆ್ಯಂಡ್ ಅದನ್ನು ನೀವು ಹೇಳಿದ ತಕ್ಷಣ ತುಂಬ ಜನ ನಮ್ಮ ಹತ್ರ ಅಷ್ಟಿಲ್ಲ ಬಿಡಿ ಸರ್, ನಾವು ಟ್ರೇಡಿಂಗೇ ಬರಲ್ಲ ಅಂತಾರೆ. ನಾನು ಹೇಳೋದು 25 ಲಕ್ಷ 30 ಲಕ್ಷ ಮ್ಯಾನೇಜ್ ಮಾಡೋದಕ್ಕೆ ಅದರದ್ದೇ ಆದ ಎಕ್ಸ್ಪೀರಿಯನ್ಸ್ ಬೇಕು. ಅಟ್ಲೀಸ್ಟ್ 1 year 2 years. ನೀವು 10,000 ರೂಪಾಯಿ ಮ್ಯಾನೇಜ್ ಮಾಡೋದು ಕಲೀರಿ. 10,000 ರೂಪಾಯಿ ಮ್ಯಾನೇಜ್ ಮಾಡೋಕ್ಕೆ ಬರ್ತೀರಾ, ನೀವು 10 ಲಕ್ಷ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಬೇಗ ಬಂದು ಕಲ್ತ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ಪ್ರತಿ ಭಾನುವಾರ ನಮ್ಮ 8 ಬ್ರಾಂಚು ಇನ್ನೊಂದು 2 ಬ್ರಾಂಚ್ ಬರ್ತಾ ಇದ್ದಾರೆ, 10 ಬ್ರಾಂಚಲ್ಲಿ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪು ಮಾಡ್ತಾಯಿದ್ದೀವಿ. ಅಟ್ಲೀಸ್ಟ್ ಒಂದು ಬೇಸಿಕ್ಸ್ ಆದರೂ ತಿಳ್ಕೊಳ್ಳಿ, ಲೇಟ್ ಮಾಡಬೇಡಿ ಅಂತ ಹೇಳ್ತಾನೆ ಇದ್ದೀವಿ. ಇವತ್ತಿನ ಯುವಕರಿಗೆ ನೀವೇನು ಕಿವಿ ಮಾತು ಹೇಳ್ತೀರಾ ಸರ್? ಇವತ್ತಿನ ಯುವಕರು ಹೆಂಗೆ ಅಂದರೆ ಮೋಜು ಮಸ್ತು ಮಜಾ ಮಾಡೋದ್ರಲ್ಲಿ ಎಲ್ಲರೂ ಮುಂದೆ ಹೋಗ್ತಾರೆ. ಓಕೆ, ಅದು ಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನೀವು ನಿಮ್ಮ ಕಿವಿ, ಯಾಕೆಂದರೆ ನೀವು ಯು ಆರ್ ಆಲ್ಸೋ ವೆರಿ 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 ಯಂಗ್ಸ್ಟರ್. ಸೊ ನಿಮ್ಮ ಏಜಿನ ಸಹಪಾಠಿಗಳಾಗಲಿ ಮತ್ತೊಬ್ರಿಗಾಗಲಿ ನಿಮ್ಮ ಕಿವಿ ಮಾತು ಏನು ಸರ್? ಸರ್, ಇವಾಗ ನಾನು ನೋಡ್ದಂಗೆ ಯುವಕರು ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ. ನನಗೆ ಅನಿಸ್ತಾ ಇರೋದೇನೆಂದರೆ, ಬೇಕಾಗಿದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಲ್ಲ, ಅನ್ವಾಂಟೆಡ್ ಮೇಲೆ. ಸುಮ್ಮನೆ ಇವತ್ತು ಎಕ್ಸಾಂಪಲ್ ಶನಿವಾರ ಸುಮ್ಮನೆ ಜಾಲಿಯಾಗಿ ಮಾಲ್ ಸುತ್ತಾಡೋಣ ಬಾ ಅಂತ ಹೋಗ್ತಾರೆ. ಅಲ್ಲಿ ಹೋಗ್ತಾರೆ, ಎಲ್ಲ ನೋಡ್ತಾರೆ ವಸ್ತುಗಳನ್ನ, ಯಾವುದೋ ಒಂದು ತಗೋಬೇಕಂತ ಅನ್ಸುತ್ತೆ. ಯಾಕಂದರೆ ನಾವಲ್ಲಿ ನೋಡೋಕ್ಕೆ ಹೋದರೂ ಸಹ ಮಾಲವನು ಯಾವ ಥರ ಮಾಲ್ನ ಕಟ್ಟಿರ್ತಾನೆ ಆಗಲಿ, ಆ ಶಾಪಲ್ಲಿ ಯಾವ ಥರ ಪ್ರೆಸೆಂಟೇಷನ್ ಮಾಡ್ತಾರೆ ಅಂದರೆ ನೀವು ತಗೊಳ್ಳೇಬೇಕಂತ ಮನಸ್ಸು ಬರುತ್ತೆ. ಸೊ ಆದಷ್ಟು ಆ ಥರ ಶಾಪಿಂಗ್ ಇರೋ ಕಡೆ, ಜೊತೆಗೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾರೆ. ಯಾರೋ ಒಬ್ಬರು ಒಳ್ಳೆ ಬ್ಲೇಸರ್ ಹಾಕಿದ್ರು, ಇನ್ನೊಂದೇನೋ ಬ್ರ್ಯಾಂಡೆಡ್ ಹಾಕಿದ್ರು. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. ಅದು ಬಿಟ್ಬಿಟ್ಟು ಬ್ರ್ಯಾಂಡ್ ಅಂತ ಹೇಳಿ ಬ್ರ್ಯಾಂಡಿಂದ ಹೋಗಿ ಯುವಕರು ಬರೋ ದುಡ್ಡನ್ನೆಲ್ಲ ಸುರಿತು. ಸೊ ಅದನ್ನು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಳ್ಳಲ್ಲ. ಸೊ ಯುವಕರಿಗೆ ನಾನು ಹೇಳೋದು, ನಿಮ್ಮ ಫಸ್ಟ್ ಡೇ ಸ್ಯಾಲ್ರಿ, ನಿಮ್ಮ ಲೈಫಿನ ಫಸ್ಟ್ 1 ರೂಪಾಯಿ ದುಡಿತೀರಲ್ಲ, ಅಲ್ಲಿಂದನೇ ನಿಮಗೆ ಡಿಸಿಪ್ಲೈನ್ ಬರಬೇಕು. ಅಟ್ಲೀಸ್ಟ್ ಏನೋ ಒಂದು ಉಳಿಸ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಆ ಮನಸ್ಸು ಯಾರಿಗೂ ಬರಲ್ಲ. ಒಂದು 5-6 ವರ್ಷ ದುಡ್ಡನ್ನು ಉಡಾಯಿಸ್ತಾರೆ. ಆಮೇಲೆ ಮದುವೆ ಆದಮೇಲೆ ಆ ಜವಾಬ್ದಾರಿಗಳು ಬರುತ್ತಲ್ಲ, ಅವಾಗ ಅವರು ಎಚ್ಚೆತ್ಕೋತಾರೆ. ಸೊ ಅದಕ್ಕೆ ಮುಂಚೆನೇ ಬನ್ನಿ. ನೀವು ಫಸ್ಟ್ ಸ್ಯಾಲ್ರಿ ನಿಮ್ಮ 1 ರೂಪಾಯಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅಲ್ಲಿಂದನೇ ನಿಮ್ಮ ದುಡ್ಡಿನ ಬಗ್ಗೆ ಸ್ವಲ್ಪ ಗೌರವ ಇರಲಿ. ದುಡ್ಡನ್ನು ಉಳಿಸಿ ಇನ್ವೆಸ್ಟ್ ಮಾಡಿ. ಉಳಿಸೋದಾದರೆ ಸುಮ್ಮನೆ ಬ್ಯಾಂಕಲ್ಲಿ ಇಡಬೇಡಿ. ಇನ್ವೆಸ್ಟ್ ಮಾಡೋದು ಎಲ್ಲಿ, ಯಾವ ಥರ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅನ್ನೋದು ಎಲ್ಲ ಒಂದು ಫೀಲ್ಡ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅಂತ. ಅಗೇನ್ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಈ ಫಾರೆಕ್ಸು ಕ್ರಿಪ್ಟೋ ಕರೆನ್ಸಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಅಲ್ಲಿ ಯಾಕಂದ್ರೆ ಜಾಸ್ತಿ ದುಡ್ಡು ಬರುತ್ತಲ್ಲ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಅಗೇನ್ ಅಲ್ಲೂ ಸಹ ಲಾಸ್ ಮಾಡ್ಕೊಳ್ತಾರೆ. ದಿಢೀರ್ ಶ್ರೀಮಂತರಾಗಿ ಹೊರಡ್ತಾರೆ. ಅದನ್ನ ನೀವು ನಾನು ಅದನ್ನ ತಡೆಗಟ್ಟಬೇಕು ಅಂತ ನಿಮ್ಮ ಹೇಳ್ತಾ ಇರೋದು ಇವತ್ತಿನ ಯುವಕರಿಗೆ. ಆಮೇಲೆ ಇವಾಗ ಏನಂದ್ರೆ ಜನಗಳು, ಈಗ ನೀವು ಸಾಕಷ್ಟು ಸಲ ನೀವು ನಿಮ್ದು ಎಪಿಸೋಡ್ಗಳಲ್ಲಿ ಆಗಲಿ ವಿಡಿಯೋದಲ್ಲಾಗಲಿ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ನಾನು. ಏನು ಹೇಳ್ತೀರಾ ಅಂದರೆ ಎಲ್ಲರೂ ಬೀಸ್ ತೊಗೊಳ್ಳೋಕೆ ಸ್ಟಾರ್ಟ್ ಮಾಡಿ. ಸಿಲ್ವರ್ ಬೀಸ್ ತೊಗೊಳ್ಳಿ, ಗೋಲ್ಡ್ ಬೀಸ್ ತೊಗೊಳ್ಳಿ, ನಿಫ್ಟಿ ಬೀಸ್ ತೊಗೊಳ್ಳಿ, ನೆಕ್ಸ್ಟ್ 50 ಬೀಸ್ ತೊಗೊಳ್ಳಿ, ಫಾರ್ಮಾ ಬೀಸ್ ತೊಗೊಳ್ಳಿ ಅಂತ ಈ ಥರ ಹೇಳ್ತಾ ಇದ್ದೀರಾ. ಇದನ್ನು ನೀವು ನಿರಂತರವಾಗಿ ಇವಾಗ ಏನೊಂದು 55,000 ಜನಕ್ಕೆ ಪಾಠ ಮಾಡಿದ್ರಲ್ಲ, ಅವ್ರಿಗೆಲ್ಲನೂ ನೀವು ಮೆಸೇಜ್ ಕಳಿಸ್ತಾ ಇದ್ದೀರಾ ಸರ್? ಸೊ ನಾವು ಮೆಸೇಜ್ ಅಂತ ನಾವು ಎಲ್ಲೇ ಆಗಲಿ ಟಿಪ್ಸ್ ಆಗಲಿ ಇದು ಯಾವುದೂ ಕೊಡಲ್ಲ. ಸೊ ನಮ್ಮದು ಸೆಬಿ ಲೈಸೆನ್ಸ್ ಇದೆ. ಸೊ ನಾವೊಂದು ಪ್ರಾಡಕ್ಟ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾವು ಪ್ರಾಪರಾಗಿ ರಿಸರ್ಚ್ ಕಾಲ್ಸ್ನ, ಸಾಲಿಡ್ ರಿಸರ್ಚ್ ಕಾಲ್ಸ್ ಕೊಡ್ತೀವಿ. ಯಾವುದೇ ರೀತಿಯಾದ ಇಂಟ್ರಾಡೇ ಕಾಲ್ಸು, ಫ್ಯೂಚರ್ ಆಪ್ಷನ್ಸು ಅದೆಲ್ಲ ನನ್ನ ಮೈಂಡಲ್ಲಿ ಇಲ್ಲ. ಓನ್ಲಿ ಈಕ್ವಿಟಿ ಕಾಲ್ಸು, ಸಾಲಿಡ್ ರಿಸರ್ಚ್ ಅಂದರೆ ಲಾಂಗ್ ಟರ್ಮ್, ಮೀಡಿಯಮ್ ಟರ್ಮ್ ಇಷ್ಟೇ ನಾನು ಕೊಡಬೇಕಂತ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಇದು ಅಗೇನ್ ಯಾರ್ಯಾರು ಇನ್ವೆಸ್ಟ್ ಮಾಡ್ಬೇಕಂತಿದ್ದೀರೋ, ಬೆಸ್ಟ್ ETF ಯಾವುದಿದೆ, ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಯಾವುದಿದೆ, ಎಲ್ಲನೂ ನಮ್ಮ ಅಪ್ಲಿಕೇಶನಲ್ಲೇ ನಿಮಗೆ ಅಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ. ಅದನ್ನ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ಕೋಬೋದು ಸರ್. ಆಮೇಲೆ ಇನ್ನೊಂದು, ಇವಾಗ ಕಮಾಡಿಟಿ ಮಾರ್ಕೆಟನ್ನು ಸ್ಟಾರ್ಟ್ ಮಾಡಬೇಕು, ಕಮಾಡಿಟಿ ಕೋರ್ಸನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ಇವಾಗ ನೀವೇನೊಂದು ಹೇಳಿದ್ರಲ್ಲ, ಕ್ರಿಪ್ಟೋ ಕರೆನ್ಸಿ, ಕಮಾಡಿಟಿ ಮಾರ್ಕೆಟು, ಸಾಕಷ್ಟು ಇದನ್ನು ಮಾಹಿತಿ ಕೊಡಬೇಕು, ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕೆಂದರೆ ಬೆಳಗ್ಗೆ ಹೊತ್ತು ಈಕ್ವಿಟಿ ಮಾರ್ಕೆಟಲ್ಲಿ ಕೆಲವರಿಗೆ ಮಾಡೋದಕ್ಕಾಗಲ್ಲ ಅಂತ ಇದ್ದಾರೆ. ನಮಗೇನಾದ್ರು ಒಂದು ಸಂಜೆ ಹೊತ್ತು
ಕಮಾಡಿಟಿ ಮಾರ್ಕೆಟನ್ನು ನಾನು ಮಾಡೋ ಹಾಗೆ ಏನಾದ್ರು ಒಂದು ಮಾಡ್ತಾರ ಅಂತ ಕೇಳಿ ಅಂತಾರೆ. ನೀವೇನು ಹೇಳ್ತೀರಾ ಸರ್ ಇದಕ್ಕೆ? ಕಮಾಡಿಟಿಗೆ ಆಲ್ರೆಡಿ ನಾವು ಕಮಾಡಿಟಿ ಕೋರ್ಸ್ನ ಲಾಂಚ್ ಮಾಡ್ಬಿಟ್ಟಿದ್ದೀವಿ. ಯಾರೇ ನಮ್ಮ ಟಿ ಡಿ ಅಕಾಡೆಮಿಗೆ ಬಂದು ಗೋಲ್ಡ್ ಕೋರ್ಸ್ ತೊಗೊಂಡ್ರೆ ಸೊ ನಮ್ಮದು ಸ್ವಲ್ಪ ಪ್ರೈಸಸ್ ಎಲ್ಲ ಸ್ವಲ್ಪ ರಿವೈಸ್ ಆಗಿದೆ. ಇಟ್ಸ್ ಅಂದರೆ ಏನು ಅಂಥ ರಿವಿಷನ್ ಏನಂತ ಇಲ್ಲ, ಮೇಜರ್ ಏನಿಲ್ಲ. ಸ್ವಲ್ಪ ಗೋಲ್ಡ್ ಕೋರ್ಸ್ ಪ್ರೈಸಸ್ ಎಲ್ಲ ರಿವಿಷನ್ ಮಾಡಿ 2 ಕೋರ್ಸ್ಗಳನ್ನ ಫ್ರೀ ಕೊಡ್ತಾ ಇದ್ದೀವಿ. ಯಾರೇ ನಮ್ಮ ಟಿ ಡಿ ಅಕಾಡೆಮಿಗೆ ಬಂದು ಗೋಲ್ಡ್ ಕೋರ್ಸ್ ತೊಗೊಂಡ್ರೆ ಇಂಟ್ರಾಡೇ ಆ್ಯಂಡ್ ಸ್ವಿಂಗ್ ಟ್ರೇಡಿಂಗ್ ಕೋರ್ಸ್ ಹಾಗೂ ಕಮಾಡಿಟಿ ಕೋರ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದು ನಮ್ಮ ಟಿ ಡಿ ಅಕಾಡೆಮಿ ಅಪ್ಲಿಕೇಶನಲ್ಲಿ ಫ್ರೀಯಾಗಿ ನೀವು ನೋಡ್ಕೋಬೋದು. ಜೊತೆಗೆ ಅದರ ಬಗ್ಗೆ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನೀವು ಶನಿವಾರ ಭಾನುವಾರ ನಮ್ಮದು ಕ್ಲಾಸ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಸ್ಯಾಟರ್ಡೆ ಸಂಡೇ ಗೋಲ್ಡ್ ಕೋರ್ಸ್ ನಡೀತಾ ಇರ್ತದೆ. ಈ ಕಡೆ ಟ್ರೇಡಿಂಗ್ ಫ್ಲೋರಲ್ಲಿ ನಮ್ಮ ಮೆಂಟರ್ಸ್ಗಳು ಇರ್ತಾರೆ. ಆ ಡೌಟ್ಸ್ಗಳನ್ನು ನೀವು ಕ್ಲಾರಿಫೈ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ ನಾವು 6,000 rupees ವರ್ತ್ ಕೋರ್ಸ್ನ ಫ್ರೀ ಕೊಡ್ತಾ ಇದ್ದೀವಿ. ಲೆವೆಲ್ 1 ಕೋರ್ಸ್ ತೊಗೊಂಡ್ರು ಸಹ. ಸೊ ಇದು ಒಂದು ವ್ಯಾಲ್ಯೂ ಎಡಿಷನ್. ನಮಗೆ ಕಡಿಮೆ ಬೆಲೆಗೆ ಹೈಯೆಸ್ಟ್ ಎಜುಕೇಷನ್ ಕೊಡಬೇಕು, ನಾಲೆಜ್ ಕೊಡಬೇಕು, ವ್ಯಾಲ್ಯೂ ಕೊಡಬೇಕಂತ ನಮ್ಮ ಒಂದು ಗುರಿ ಆಗಿರೋದ್ರಿಂದ ಸೊ ವಿ ಆರ್ ಗಿವಿಂಗ್ 3 courses ಫಾರ್ ನಾಮಿನಲ್ ಫೀಸ್ ಅಂತ ಹೇಳ್ಬೋದು. ಕಮಾಡಿಟಿ ಟ್ರೇಡ್ ಮಾಡೋದಕ್ಕೆ ಸಂಜೆ ಟ್ರೇಡ್ ಮಾಡ್ಬೋದು. ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ 8-8:30. ಸೊ ಆಲ್ಮೋಸ್ಟ್ ಒಂದು 3 hours 8:30ವರೆಗೂ ನೀವು ಇರ್ಬೋದು. ಇಲ್ಲ ನೀವು 9 o'clockವರೆಗೂ ಟ್ರೇಡ್ ಮಾಡ್ತೀನಿ ಅಂದ್ರೆ ಕೂತ್ಕೊಂಡು ಟ್ರೇಡ್ ಮಾಡ್ಬೋದು. ಆರಾಮ್ಸೆ ನೀವು ಸಂಜೆ 5 ಗಂಟೆಯಿಂದ 8:30ವರೆಗೂ ಎಲ್ಲ ಬ್ರಾಂಚಲ್ಲೂ ನಮ್ಮ 10 ಬ್ರಾಂಚಲ್ಲೂ ಕೂತ್ಕೊಂಡು ಕಮಾಡಿಟಿ ಟ್ರೇಡಿಂಗ್ ಮಾಡ್ಬೋದು. ಎಲ್ಲ ಶಾಖೆಗಳಲ್ಲೂ ಮಾಡ್ಬೋದು. ಅಂದರೆ ಅದಕ್ಕೂ ಡೆಡಿಕೇಟೆಡ್ ಟ್ರೈನರ್ಸ್ ಹೆಲ್ಪ್ಗೆ ಇರ್ತಾರೆ? ಡೆಫಿನೆಟ್ಲಿ ಇರ್ತಾರೆ ಸರ್. ನಾವು ಡೆಡಿಕೇಟೆಡ್ ಟ್ರೈನರ್ಸ್ನ ಅಲಾಟ್ ಮಾಡಿದ್ದೀವಿ. ಆ ಟ್ರೈನರ್ಸ್ ಅಲ್ಲಿ ಇದ್ದು ನಿಮಗೆ ಸಹಾಯ ಮಾಡ್ತಾರೆ. ಸೊ ಕಮಾಡಿಟಿ ಟ್ರೇಡಿಂಗ್ ಫ್ಲೋರ್ ಇಡೀ ಕರ್ನಾಟಕದಲ್ಲಿ ಸೊ ಟಿ ಡಿ ಅಕಾಡೆಮಿಲಿ ಮಾತ್ರ ನಿಮಗೆ ಅವೈಲೇಬಲ್ ಇದೆ. ಸೊ ಇಲ್ಲ ಇದು ಇನ್ನೊಂದು ಏನು ಗೊತ್ತಾ, ನಾನು ಇದನ್ನು ಕೇಳಲ್ಪಟ್ಟಿಲ್ಲ. ಏನಕ್ಕೆ ಅಂದರೆ ಕರ್ನಾಟಕದಲ್ಲಿ ಪಾಠ ಕಲಿಸ್ತೀನಿ ಅನ್ನೋರಿದ್ದಾರೆ, ಯೂಟ್ಯೂಬಲ್ಲಿ ಪಾಠ ಮಾಡ್ತೀನಿ ಅನ್ನೋರಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಟ್ರೇಡಿಂಗ್ ಫ್ಲೋರ್ನ ನೀವು ವೈಫೈ ಕನೆಕ್ಷನ್ ಕೊಟ್ಟು ಇಂಟರ್ನೆಟ್ ಕೊಟ್ಟು ಎಲ್ಲ ಕೊಟ್ಟು ಒಂದು ಟ್ರೈನರ್ಗಳನ್ನ ಹೆಲ್ಪ್ ಕೊಟ್ಟು ಮಾಡ್ತಿರೋದು ಏಕೈಕ ಸಂಸ್ಥೆ ನಾನು ಕೇಳಲ್ಪಟ್ಟಿರೋ ಪ್ರಕಾರ ಟಿ ಡಿ ಅಕಾಡೆಮಿ. ನೀವು ಮಾಡ್ತೀರಿ ಅಂದರೆ ಇದು ನಿಜವಾಗ್ಲೂ ಸುಸ್ವಾಗತ ಇದು. ಆಮೇಲೆ ಇನ್ನೊಬ್ಬರು ಕೇಳಿದ್ದಾರೆ ನನಗೆ. ಅವ್ರೇನು ಕೇಳ್ತಿದ್ದಾರೆ ಅಂದರೆ, ಸರ್ ನಾನು ಕಲಿಯಿಲ್ಲ, ನನ್ನ ಹತ್ರ ಹಣ ಇದೆ, ನೀವು ನನಗೆ ಅಟ್ಲೀಸ್ಟ್ ವರ್ಷಕ್ಕಾಗಲಿ ತಿಂಗಳಿಗಾಗಲಿ ಹಣ ನೀವೇ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸರ್. ಎಸ್ ಡೆಫಿನೆಟ್ಲಿ. ಇದಕ್ಕೊಂದು ಆಲ್ಮೋಸ್ಟ್ ಸೆಬಿ ರಿಜಿಸ್ಟರ್ಡ್ ಆಗಿರೋದ್ರಿಂದ ಸೊ ನಮ್ಮದೇ ಆದ ಒಂದು ಪ್ರಾಡಕ್ಟ್ಸ್ ಇದ್ದಾವೆ. ಸೊ ಟಿ ಡಿ ವೆಲ್ತ್ ಅಂತ ಒಂದು TDWealth.com ವೆಬ್ಸೈಟಲ್ಲಿ ನಿಮಗೆ ಸ್ಮಾಲ್ ಕೇಸ್ ಇನ್ವೆಸ್ಟ್ ಮಾಡ್ಬೋದು. ಜೊತೆಗೆ ನಿಮಗೆ ಬೇರೆ ಬೇರೆ ಪ್ರಾಡಕ್ಟ್ಸು ಸಹ ಇದೆ. ಅದನ್ನು ನೀವು ಇನ್ಸ್ಟಿಟ್ಯೂಟಿಗೆ ಬಂದರೆ ಸೊ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದ್ದಾವೆ. ಅದರಲ್ಲಿ ಡೆಫಿನೆಟ್ಲಿ ರಿಸ್ಕ್ ಫ್ಯಾಕ್ಟರ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿ ವರ್ಷಕ್ಕೊಂದು 25 to 30% ಆದಾಯ ಗಳಿಸುವಂಥ ಒಂದು ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ, ವಿಚ್ ಈಸ್ ವೆರಿ ವೆರಿ ಸೇಫ್. ಇಂಡಸ್ಟ್ರಿಯಲ್ಲೇ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ಬೋದು. ಧೈರ್ಯವಾಗಿ ನೀವು ನಮ್ಮ ಬ್ರಾಂಚ್ಗಳನ್ನು ವಿಸಿಟ್ ಮಾಡಿ, ನಿಮಗೆ ಎಲ್ಲ ನಾಲೆಜನ್ನು ಕೊಡ್ತೀವಿ. ಇನ್ವೆಸ್ಟ್ ಮಾಡೋದು ಬಿಡೋದು ನಿಮ್ಮ ಕೈಗೆ ಬಿಟ್ಟಿದ್ದು. ಬಟ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ. ಸೊ ಸುಮ್ಮನೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ನೋಡಿ, ಏನೋ ಸೋಷಿಯಲ್ ಮೀಡಿಯಾ ನೋಡಿ, ಏನೋ ಗೊತ್ತಿಲ್ದಿರ ಎಲ್ಲೋ ಚೀಟಿ ಹಾಕಿ ಇಲ್ಲ ಯಾವುದೋ ಒಂದು ಸ್ಕ್ಯಾಮ್ಗೆ ಒಳಗಾಗೋದು. ಸೊ ಎಕ್ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ನೀವು ನೋಡಿದ್ರೆ ಅದೇನೋ ತಿಂಗಳಿಗೆ 5% ಕೊಡ್ತೀನಿ ಅದು ಇದು ಅಂತ ಹೇಳಿ ತಲೆಗೆ ಹುಳ ಬಿಟ್ಟು ಸೊ ನೀಟಾಗಿ ಅವರು ಸೊ ಸ್ಕ್ಯಾಮ್ಗೆ ಒಳಗಾಗಿದ್ದಾರೆ ಎಷ್ಟೋ ಜನ. ರೀಸೆಂಟ್ಲಿ ಸಹ ಬಿಜಾಪುರಲ್ಲೆಲ್ಲ ಅದೇನೋ ಅವ್ರನ್ನ ರೆಫರ್ ಮಾಡಿದ್ರೆ ಇವರು ಅದೆಲ್ಲ ನಂಬಕ್ಕೆ ಹೋಗ್ಬೇಡಿ. ಯಾರಿಗೂ ನಿಮ್ಮ ದುಡ್ಡನ್ನು ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ದುಡ್ಡಿದ್ರೆ ನೀವು ಸೇಫು. ನಿಮ್ಮ ಡಿಮ್ಯಾಟ್ ಅಕೌಂಟ್ ಇಲ್ದಿರ ಬೇರೆಯವ್ರಿಗೆ ದುಡ್ಡು ಕೊಟ್ಟರೆ ಅಂದ್ಕೊಳ್ಳಿ, ಅದು ಯಾವತ್ತೂ ವಾಪಸ್ ಬರೋಲ್ಲ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ಅದು ಎಕ್ಸ್ಪೆಷಲಿ ಹಳ್ಳಿ ಕಡೆ ಇರೋರು, ಈ ನಾರ್ತ್ ಕರ್ನಾಟಕ ಕಡೆ ಅವ್ರಿಗೆ ಈ ಮುಗ್ಧರು, ತುಂಬ ಮುಗ್ಧರು, ಏನಂದ್ರೂ ಏನೂ ಗೊತ್ತಾಗಲ್ಲ ಅವ್ರಿಗೆ. ಹಾಕಿ ಸರ್ ದುಡ್ಡು 1-2 ಕೋಟಿ ಅಂದರೆ ಹಾಕೇ ಬಿಡ್ತಾರೆ. ಆ್ಯಂಡ್ ಬೆಂಗಳೂರು ಜನ ತುಂಬ ಹುಷಾರಾಗಿದ್ದಾರೆ. ಬೆಂಗಳೂರಲ್ಲಿ ಆ ಥರ ಸ್ಕ್ಯಾಮ್ ಮಾಡೋದು ಕಷ್ಟ ಇದೆ. ಬಟ್ ಇಲ್ಲೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇಲ್ಲೂ ಸ್ವಲ್ಪ ಇದ್ದಾರೆ, ಸಂಖ್ಯೆ ಕಮ್ಮಿ. ಸರ್ ಮಾರ್ಕೆಟ್ಟು ಇನ್ನು 10 ವರ್ಷದಲ್ಲಿ ಏನಾಗ್ಬೋದು ನೀವು ಅವಾಗವಾಗ ಹೇಳ್ತಾ ಇರ್ತೀರ. ಇನ್ನು 10 ವರ್ಷಕ್ಕೆ ಮಾರ್ಕೆಟ್ಟು ಇಷ್ಟು ಲಕ್ಷದಲ್ಲಿ ಹೋಗುತ್ತೆ ಅಂತ. ನಮ್ಮ ಇಂಡಿಯನ್ ಎಕಾನಮಿ ಆಗಲಿ, ನಮ್ಮ NSE ಯಾವ ಲೆವೆಲ್ಗೆ ಹೋಗ್ಬೋದು, ಈ ದಿನ ಯುವಕರು ಬಂದರೆ ಆ 10 ವರ್ಷನ ಹೆಂಗೆ ಉಪಯೋಗಿಸ್ಕೊಳ್ಬೋದು ಮುಂದಿನ ಇದು ಪೀಳಿಗೆ ಅಂತ ಅದ್ರ ಬಗ್ಗೆ ಕೇಳಿದ್ದಾರೆ. ಇಂಡಿಯನ್ ಎಕಾನಮಿ ತುಂಬ ಉಜ್ವಲವಾಗಿದೆ. ನೆಕ್ಸ್ಟ್ ಒಂದು 10 to 12 years ನೋಡೋಕೆ ಹೋದರೆ ವೆರಿ ಗುಡ್. ನಂಬರ್ ಆಫ್ ನ್ಯೂ ಎಂಟ್ರೆನ್ಸ್ ಫಾರ್ ಸ್ಟಾಕ್ ಮಾರ್ಕೆಟ್ ತುಂಬ ಜಾಸ್ತಿ ಜನ ಬರ್ತಾರೆ. ಆ್ಯಂಡ್ ಇನ್ವೆಸ್ಟರ್ಸು ಜಾಸ್ತಿ ಆಗ್ತಾರೆ. ಆ್ಯಂಡ್ ಹೊಸ ಮನಿ ಇನ್ಫ್ಲೋ ಬರುತ್ತೆ ನಮ್ಮ ಇಂಡಿಯಾಗೆ. ಸೊ ಯಾಕಂದರೆ ಇಲ್ಲಿರೋ ಯೂತ್ಸು ಬೇರೆ ಯಾವ ದೇಶದಲ್ಲೂ ಇಲ್ಲ, ಅಷ್ಟು ಯೂತ್ಸ್ ಇಲ್ಲಿದ್ದಾರೆ. ಸೊ
ಸೊ ಡೆಫಿನೆಟ್ಲಿ ಇವಾಗ ನೀವು ಸ್ಟಾರ್ಟ್ ಮಾಡಿದ್ರು ಇನ್ವೆಸ್ಟ್ ಮಾಡೋದಕ್ಕೆ ನೆಕ್ಸ್ಟ್ 10 to 12 ಇಯರ್ಸಲ್ಲಿ ನಿಫ್ಟಿ ಇವತ್ತೇ ನೀವು 25-26 ಲಕ್ಷದಲ್ಲಿ 25,000ದಲ್ಲಿ ನೋಡ್ತಾ ಇದ್ದೀರಲ್ಲ ನಿಫ್ಟಿನ, 26,000 ಟಚ್ ಆಯ್ತು ಇವತ್ತು. ಸೊ ಇದು 1 ಲಕ್ಷ ಗಡಿ ದಾಟೋ ಚಾನ್ಸ್ ಇದೆ ನೆಕ್ಸ್ಟ್ 10 to 12 ಇಯರ್ಸಲ್ಲಿ. ಇಂಡಿಯನ್ ಎಕಾನಮಿ ಮಿನಿಮಮ್ 3 fold ಆದರೂ ಅಂದರೆ 3 ಪಟ್ಟಾದರೂ ಜಾಸ್ತಿ ಆಗೋ ಚಾನ್ಸಸ್ ಹೆಚ್ಚಾಗಿದೆ. ಓಕೆ. ಈಗ ನೀವು 2026ನೇ ಇಸ್ವಿಗೆ ಫೋಕಸ್ ಮಾಡ್ತಿರೋದು ಯಾವ್ಯಾವ ಸೆಕ್ಟರ್ ಮೇಲೆ ಸರ್? ಡೆಫಿನೆಟ್ಲಿ 2026ರಲ್ಲಿ ನನ್ನ ಪ್ರೈಮರಿ ಫೋಕಸ್ ಬಂದು ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಮೇಲೆ ಇರ್ತದೆ. ಯಾಕಂದರೆ ರಿಯಲ್ ಎಸ್ಟೇಟ್ ಸ್ಟಾಕ್ಸು ತುಂಬ ಅಂಡರ್ ವ್ಯಾಲ್ಯೂಡಲ್ಲಿದೆ. ಜೊತೆಗೆ ಮೆಟಲ್ಸು ನನಗೆ ತುಂಬ ಫೇವ್ರೇಟ್ ಆಗಿದೆ. ನೀವು ನೋಡಿರ್ಬೋದು ಇವಾಗ ರೀಸೆಂಟ್ಲಿ ಗೋಲ್ಡು, ಸಿಲ್ವರು, ಕಾಪರು, ಅಲ್ಯೂಮಿನಿಯಮು ಎಲ್ಲ ಲೈಫ್ ಟೈಮ್ ಹೈ ಬ್ರೇಕ್ಔಟ್ ಕೊಟ್ಟಿದೆ. ಅದರ್ ರಿಲೇಟೆಡ್ ಸ್ಟಾಕ್ಸ್ ಅಂತೂ ತುಂಬ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ. ಅದರಿಂದ ನಾನು ಮೆಟಲ್ಸ್ ಆ್ಯಂಡ್ ರಿಯಾಲಿಟಿ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡ್ತೀನಿ. ಖಂಡಿತ. ನೋಡಿದಾರಲ್ಲ ವೀಕ್ಷಕರೇ, ನಮ್ಮ ಆರ್ಥಿಕ ತಜ್ಞರಾದ ಮನೋಜ್ ಕುಮಾರ್ ಅವರು ನೀವು ಕೇಳಿದ ಪ್ರಶ್ನೆಗಳಿಗೆ ನೇರವಾಗಿ ನಿಮಗೆ ಉತ್ತರ ಕೊಟ್ಟಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವರನ್ನು ನೀವು ನೇರವಾಗಿ ಸಂಪರ್ಕಿಸಬೇಕಾದರೆ ಈ ಕೆಳಕಂಡ ನಂಬರಿಗೆ ನೀವು ಕರೆ ಮಾಡಿದರೆ ಅವರು ಯಾವಾಗಲೂ ನಿಮಗೆ ಸೇವೆ ಮಾಡಲೇ ಅಂತಲೇ ಇದ್ದಾರೆ. ಖಂಡಿತ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ತೀವಿ. ಇನ್ನೇನಾದರೂ ಕ್ವಶನ್ ಇದ್ದರೆ ಮುಂದಿನ ಎಪಿಸೋಡ್ಗಳಲ್ಲಿ ನೀವು ನನಗೆ ಕೇಳಿ, ನಾನು ಅವರನ್ನು ನೇರವಾಗಿ ಕೇಳಿ ನಿಮಗೆ ಉತ್ತರ ಕೊಡ್ತೀನಿ. ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಹಣದಿಂದ ಹಣ ಮಾಡೋದು ಹೇಗೆ ಅದನ್ನು ತಿಳ್ಕೊಳ್ಳಿ. ಕಷ್ಟಪಟ್ಟರೆ ಮಾತ್ರ ಹಣ ಬರುತ್ತೆ ಅನ್ನೋದು ಒಂದು ಮೂಢನಂಬಿಕೆ ನಿಮ್ಮಲ್ಲಿರೋದು. ಸೊ ಆ ಮೂಢನಂಬಿಕೆ ಹೋಗಿಸೋದಕ್ಕೆ TD ಸಂಸ್ಥೆ ಇದೆ. ಒಮ್ಮೆ ಆದರೂ ಲೈಫಲ್ಲಿ TD ಸಂಸ್ಥೆಗೆ ಬಂದು ವಿದ್ಯೆಯನ್ನು ಕಲ್ತ್ಕೊಳ್ಳಿ, ಸರಸ್ವತಿನ ಒಲಿಸ್ಕೊಳ್ಳಿ, ಲಕ್ಷ್ಮಿ ಆಟೋಮೆಟಿಕಲಿ ಬರ್ತಾಳೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.